ಏನಪ್ಪ ಆಗ್ಲಿಂದ ಅಂಗಡಿ ನಂಗ್ ನೋಡ್ತಾ ಇದ್ಯಾ? ಏನ್ ಬೇಕು ನಿನ್ಗೆ? ಭಾಗ್ಯ ನಿನ್ ಜೊತೆ ಬಂದಿದ್ದಾನೆ, ಪರಿಚಯನಾ ನಿನ್ಗೆ? ಸಾರಿ, ಡಿಲೇ ಆಗ್ತಿದೆ ಅಂತ ಗೊತ್ತು. ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಅರೆ, ಕೀ ಇಲ್ಲೇ ಇಟ್ಟಿನಲ್ಲ, ಎಲ್ಲೋಯ್ತು? ವಾಟ್ ದ ಹೆಲ್, ಮೀಟಿಂಗ್ ಬೇರೆ ಲೇಟ್ ಆಗ್ತಿದೆ. ಇಲ್ಲೇ ಕೀ ಇಟ್ಟಿದೆ, ಸಿಗ್ತಾ ಇಲ್ವಲ್ಲ? ಕೀ ಎಲ್ಲೋಯ್ತು? ಕೀನ ಲಾಸ್ಟ್ ಯಾರು ಯೂಸ್ ಮಾಡಿದ್ದು? ಓ ಗಾಡ್, ರಾತ್ರಿ ತಾಂಡವೇ ಲಾಕ್ ಓಪನ್ ಮಾಡಿದ್ದು. ಬೇರೆ ಕೀ ಕೂಡ ಅವನೇ ತಗೊಂಡೋಗಿದ್ದಾನೆ. ಎರಡು ಕೀ ತಗೊಂಡೋಗಿ ಏನ್ ಮಾಡ್ತಾನೆ ಅವನು? ಮೀಟಿಂಗ್ ಬೇರೆ ಲೇಟ್ ಆಗ್ತಿದೆ. ಓಕೆ, ಲೆಟ್ ಮಿ ಕಾಲ್ ಹಿಮ್. Hello, hi. Hi, Tandav. Hello. Good morning. Good morning. How are you? We are fine, Tandav. What about you? Doing great. Super. Okay, then. Let's start the meeting. Where is Adi? Adi brother won't be coming today. I'll be leading the meeting. Oh, is it? Good to hear that. Yeah. So I'll start with the business and the investment plan today. Okay? Tandav, pick the call. Tandav, please pick the call. ಓ ಗಾಡ್, ಇವಳು ಬೇರೆ ಕಾಲ್ ಮಾಡ್ತಿದ್ದಾಳೆ. ಬಾಸ್ ಬೇರೆ ಮೀಟಿಂಗ್ ಅಲ್ಲಿ ಇರ್ತಾರೆ. ಇವತ್ತು ಮುಗೀತು ನನ್ ಕತೆ. ತಾಂಡವ್ ಫೋನ್ ಎತ್ತು. A previous slide ge matte hogi. Can you explain that once again? Yes, sir. Sure. Previous slide. Okay. So in this, ಈ ಶ್ರೇಷ್ಠ ಏನಾಗಿದೆ? ಪದೇ ಪದೇ ಕಾಲ್ ಮಾಡಿ ಸಾಯ್ತಾ ಇದ್ದಾಳೆ. Yes, sir. So, okay, sir. So manufacturing will be taken care completely by the India team. Tandav, ಆ ಸ್ಲೈಡ್ ಅಲ್ಲಿ ಬೇರೆನೇ ಇದೆ. ನಾನು ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. Sorry. I'm sorry, sir. By mistake. I'll go back to the. About the shareholding, and he says something else, and you are saying something else. Yes, Tandav, there is a lot of difference. If it is going like this, I'm not into it. Sorry. No, sir. I can actually explain it. Yes, Tandav, ಹಾಗಿದ್ರೆ ಹೇಳಿ, ಈ ಡಿಫರೆನ್ಸಸ್ ಯಾಕೆ ಬರ್ತಾ ಇದೆ? No. That difference is. So, ಸಾರಿ ತಾಂಡವ್, ಇಟ್ಸ್ ನಾಟ್ ಡನ್. ನೀವೇನು ಪ್ರಿಪೇರ್ ಆಗದೆ ಬಂದಿರೋ ತರ ಕಾಣ್ತಾ ಇದೆ. ವಿ ಆರ್ ವೆರಿ ಡಿಸಪಾಯಿಂಟೆಡ್ ತಾಂಡವ್. ಅದು ಸರ್ ಆಕ್ಚುಲಿ I'm sorry, sir. Sorry. ಅದು
ಸರ್ ಅದು ಈ ಸ್ಲೈಡ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದು ಆದಿ ಬ್ರದರ್. ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಆದಿ ಬ್ರದರ್ನ ಕೇಳಿದ್ರೆ ಅವರು ಕರೆಕ್ಟಾಗಿ ಆನ್ಸರ್ ಕೊಡ್ಬೋದು. ಓಕೆ ದನ್, ಇವತ್ತು ಮೀಟಿಂಗ್ ಮಾಡಿ ಏನು ಯೂಸ್ ಇಲ್ಲ. ಆದಿ ಯಾವಾಗ ಫ್ರೀ ಇದ್ದಾರೆ ಅಂತ ಹೇಳಿ ಅವತ್ತೇ ಮೀಟಿಂಗ್ ಇಟ್ಕೊಳ್ಳೋಣ. ತಾಂಡವ್, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ನೀವೇ ಮೀಟಿಂಗ್ನ ಲೀಡ್ ಮಾಡೋದಾದ್ರೆ ಪ್ಲೀಸ್ ಪ್ರಿಪೇರ್ ಆಗಿ ಬನ್ನಿ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಕೇಳಬೇಕಾದ್ರೆ ಬ್ಲ್ಯಾಂಕ್ ಆಗಿ ನಿಂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ದೇಶದಿಂದನೇ ಎಲ್ಲ ಆಗಿದ್ದು ಇದೀಗ. ಅತ್ತೆ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಇವ್ರು ನೋಡು. ಹೇಗಿದ್ಯಾ ನೋಡು ಪೂಜಾ, ಒಳ್ಳೆ ಝೂ ಅಲ್ಲಿರೋ ಪ್ರಾಣಿ ತರ ಇದೆಯಾ. ಏನು, ನಾನು ಝೂ ಅಲ್ಲಿರೋ ಪ್ರಾಣಿನ? ಇಲ್ಲಿ ನೋಡು, ಯಾವ್ದೋ ಝೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಪ್ರಾಣಿ ತರ ಇದೆ. ನೋಡು ನೋಡು ನೋಡು. ಇಲ್ಲಿ ಬಿಡು ಪೂಜಾ, ಎಷ್ಟೇ ಆದ್ರೂ ನಿನ್ ಗಂಡನೇ ಅಲ್ವಾ. ಪೂಜಾ, ಈ ಫೋಟೋನ ದೊಡ್ಡದಾಗಿ ನಮ್ಮ ಮನೇಲಿ ಫ್ರೇಮ್ ಮಾಡಿ ಹಾಕ್ಸ್ಬೇಕಣೆ. ಇದೇ ಫೋಟೋದಲ್ಲಿ ನಾನು ಕೊನೆಯದಾಗಿ ನಕ್ಕಿದ್ದು ಅಂತಂದ್ರೆ, ಅದಾದ್ಮೇಲೆ ನನ್ ಮದ್ವೆ ಆಗ್ಬಿಡ್ತಲ್ಲ, ಆಮೇಲೆ ನಾನು ನಕ್ಕಿದ್ದೇ ಇಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನ್ ಮದ್ವೆ ಆದ್ಮೇಲೆ ನಿನ್ ಲೈಫಲ್ಲಿ ನಗುನೇ ಇಲ್ಲ ಅಂತನಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಪೂಜೆ? ಸಾರಿ ಪೂಜಾ, ಕೂದಲು ಬಿಟ್ರೆ ನೆಕ್ಸ್ಟ್ ಫೋಟೋ ನೋಡ್ಬೋದು. ತೋರ್ಸು. ಪೂಜಾ, ಎಷ್ಟು ಚೆನ್ನಾಗಿದ್ಯಲ್ಲ ಈ ಫೋಟೋ. ಹೌದು ಕಿಶನ್, ಲಕ್ಷ್ಮಿ, ಅಕ್ಕ, ನಾನು. ನೋಡು, ಈ ಫೋಟೋ ನೋಡ್ತಿದ್ದ ಹಾಗೆ ಆಟೋಮೆಟಿಕ್ ಆಗಿ ನನ್ನ ಮುಖದಲ್ಲಿ ಹೇಗ್ ನಗು ಬಂತು ಅಂತ. ಎಸ್ ಪೂಜಾ, ನಿಮ್ 3 ಜನರದ್ದು ಪ್ಯೂರ್ ರಿಲೇಶನ್ಶಿಪ್. ಅಕ್ಕ ತಂಗಿರು ಹೀಗೂ ಇರ್ಬೋದಾ ಅಂತ ಡೌಟ್ ಆಗುತ್ತೆ. ನಮ್ಮಲ್ಲಿ ಹಾಗಿಲ್ವಲ್ಲ ಅಂತ ಹೊಟ್ಟೆ ನೋರಿಯುತ್ತೆ. ಅದೆಲ್ಲ ಕ್ರೆಡಿಟ್ಸು ನನ್ನ ಭಾಗ್ಯಕ್ಕಂಗೆ ಹೋಗ್ಬೇಕು ಕಿಶನ್. ಅವಳೇ ಎಲ್ಲಾನು ಸಂಭಾಳಿಸ್ಕೊಂಡು ಹೋಗ್ತಾಳೆ. ತಪ್ಪಾದಾಗ ತಿದ್ದಿ ತೀಡ್ತಾಳೆ. ಅವಳ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ನಿನ್ ಮುಂದಿನ ಫೋಟೋ ತೋರಿಸು. ಅಕ್ಕ, ಅಮ್ಮ, ಅಪ್ಪ, ಅತ್ತೆ, ಗುಂಡಣ್ಣ, ಮಾವ, ತನ್ವಿ, ನಿಮ್ಮನ್ನೆಲ್ಲರನ್ನೂ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ನನ್ನ ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ಅಷ್ಟು ನನ್ನಲ್ಲಿ ಬೆರೆತು ಹೋಗ್ಬಿಟ್ಟಿದ್ದೀರ. ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ನ ದಿನಾನೇ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ವಾವ್, ದಿಸ್ ಇಸ್ ಸೂಪರ್ ಪೂಜಾ. ತುಂಬಾ ದಿನದಿಂದ ಕಾಣಿಸ್ಲೇ ಇಲ್ಲ. ಮೊನ್ನೆ ನಿಮ್ಮ ಅತ್ತೆ ಮಾವ ಬಂದಿದ್ದು. ಸರಿ ತಕ್ಕ, ನನಗೂ ವಿಷಯನೇ ಗೊತ್ತಿರ್ಲಿಲ್ಲ. ಮನೆಗೆ ಒಂದೊಂದು ವಿಷಯ ಗೊತ್ತಾಯ್ತು. ಸರಿ, ಏನ್ ಬೇಕಾ ತಗೊಳ್ಳಿ. ಚೆನ್ನಾಗಿದ್ದೀರಾ? ಏನಪ್ಪಾ ಆಗ್ಲಿಂದ ಅಂಗಡಿ ನಂಗ್ ನೋಡ್ತಾ ಇದ್ಯಾ? ಏನ್ ಬೇಕು ನಿನ್ಗೆ? ಭಾಗ್ಯ ನಿನ್ ಜೊತೆ ಬಂದಿದ್ದಾನೆ, ಪರಿಚಯನಾ ನಿನ್ಗೆ? ಭಾಗ್ಯ, ನಿನ್ನೆ ಕೇಳ್ತಾ ಇರೋದು, ಪರಿಚಯನಾ? ಹಾ ಮೇಡಮ್, ಹೌದು. ನಾನು ಅವ್ರ ಮನೆ ಪಕ್ಕದಲ್ಲೇ ಇರೋದು. ಮನೆ ಪಕ್ಕನಾ? ದಿನ ನೋಡ್ಲೇ ಇಲ್ಲ. ಅದು ಸರಿ ತಕ್ಕ, ಈಗ ಅಷ್ಟೇ, ಅಂದ್ರೆ ಮೊನ್ನೆ ಬಂದಿರೋದು.
ತರಕಾರಿ ತಗೋಬೇಕು ಅಂತ ಹೊರಟಿದ್ರು, ನಾನು ಬನ್ನಿ ಇಲ್ಲೇ ಅಂಗಡಿ ಇದೆ ಅಂತ ಕರ್ಕೊಂಡ್ ಬಂದೆ. ಆಯ್ತು ಭಾಗ್ಯ, ನಿನ್ಗೇನ್ ಬೇಕೋ ತಗೊಳಪ್ಪ. ಟೊಮ್ಯಾಟೊ ಎಷ್ಟು ಕೆಜಿ? 45. 45? ಈರುಳ್ಳಿ 40. 40? ಅಯ್ಯೋ, ಬೆಳ್ಳುಳ್ಳಿ ಎಷ್ಟು? 180. 180? ರಿಡಿಕ್ಯುಲಸ್ಲಿ ಕಾಸ್ಟ್ಲಿ. ಏನ್ರಿ ಇಷ್ಟೊಂದು? ಭಾಗ್ಯ ಅವ್ರೆ, ಇವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರಾ ಅಥವಾ ಮೋಸ ಮಾಡ್ತಾ ಇದಾರಾ? ಏನ್ ಮೋಸ ಇರೋ ರೇಟೇ ಹೇಳ್ತಾ ಇದ್ದೀನಿ. ಭಾಗ್ಯ ಅವ್ರೆ, ಇಷ್ಟೆಲ್ಲ ಇದೆಯಾ? ಆದಿ ಅವ್ರೆ, ಮೊದ್ಲು ನಿಮ್ಗೆ ಯಾವ ತರಕಾರಿ ಬೇಕೋ ತಗೊಳ್ಳಿ, ಎಲ್ಲ ತೂಕ ಹಾಕಿದ್ಮೇಲೆ ರೇಟ್ ಬಗ್ಗೆ ಮಾತಾಡೋಣ. ಆದಿ ಅವ್ರೆ, ಇವತ್ ಅಡ್ಗೆ ಮಾಡಕ್ಕೆ ಟೊಮೆಟೊ ತಗೊಳ್ತಾ ಇರತ್ತಾನೆ ನೀವು? ಹೌದು ಭಾಗ್ಯ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಮತ್ ಕಾಯಿ ತಗೊಳ್ತಿದ್ದೀರಲ್ಲ, ಈ ತರ ತಗೊಳ್ಳಿ ಹಣ್ಣು. ಸಾರಿ 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 ಮೇಡಮ್, ಇದೇನ್ ಇಲ್ಲಿ ನೋಡಿ. ಚೆನ್ನಾಗಿರೋದ್ ಯಾವ್ದೋ ಹಾಳಾಗಿರೋದ್ ಯಾವ್ದೋ ನಾವ್ ನೋಡಕ್ ಆಗಿರ್ಲಿಲ್ಲ. ನೀನ್ ಆಡ್ಕೊಳಪ್ಪ. ಅಲ್ಲಿ ಪೇಪರ್ ಇದೆ, ಈ ತರ ತಗೊಳ್ಳಿ.